ಎಲ್ಲರಿಗೂ ನಮಸ್ಕಾರ. RS ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಇಂಪಾರ್ಟೆಂಟ್ ಮಾಹಿತಿನ ಶೇರ್ ಮಾಡ್ತೇನೆ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚು ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಅನಿಸುತ್ತೆ. ಈಗಾಗಲೇ ನೀವು ಸಾಕಷ್ಟು ಕಡೆ ಕೇಳಿರ್ತೀರ, 12ನೇ ಕಂತಿನ ಹಣ ಜಮಾ ಆಗಬೇಕು ಅಂದರೆ ಈ ಒಂದು ದೃಢೀಕರಣ ಪತ್ರ ಸಲ್ಲಿಕೆ ಮಾಡುವುದು ಕಡ್ಡಾಯ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಈ ವಿಚಾರ ನಿಜಾನಾ ಇಲ್ವಾ ಅಂತ ನಾನು ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ನೋಡಿ. ಇನ್ನು ತುಂಬ ಜನ ಯೋಚನೆ ಮಾಡ್ತಿರ್ತಾರೆ, 12ನೇ ಕಂತಿನ ಹಣನೇ ಬಂದಿಲ್ಲ, ಯಾವಾಗ ಬರುತ್ತೆ? ಎಲ್ಲರೂ ಹೇಳ್ತಿದ್ದಾರೆ, ಎಲ್ಲೋ ಕೇಳಿರ್ತಾರೆ ದೃಢೀಕರಣ ಪತ್ರ ಕೊಡಬೇಕಂತೆ, ಇಲ್ಲಾಂದರೆ ಬರಲ್ವಂತೆ ಅಂತ. ಆಗ ಅವರಿಗೂ ಅನಿಸಿರುತ್ತೆ, ನಾವು ಕೊಟ್ಟಿಲ್ಲ ಅದಕ್ಕೆ ಬಂದಿಲ್ವೇನೋ ಅಂತ. ಆ ಥರ ಏನೂ ಇಲ್ಲ. ನೋಡಿ, ನಾನು ಕ್ಲಾರಿಟಿ ಕೊಡ್ತೀನಿ ಯಾಕೆ ಏನು ಅಂತ. ಯಾಕೆ ಅಂದರೆ ನೋಡಿ, ತುಂಬ ಜನಕ್ಕೆ 11ನೇ ಕಂತಿನ ಹಣನೇ ಇನ್ನೂ ಬಂದಿಲ್ಲ. 11ನೇ ಕಂತು ಒಂದು 80% ಜನರಿಗೆ ಜಮಾ ಆಗಿದೆ, ಇನ್ನೂ 20% ಜನರಿಗೆ ಜಮಾ ಆಗಿಲ್ಲ. ಈ 11ನೇ ಕಂತಿನ ಹಣ ಕ್ಲಿಯರ್ ಆದಮೇಲೆ ನಿಮಗೆ 12ನೇ ಕಂತಿನ ಹಣ ಬಿಡುಗಡೆ ಮಾಡೋದು. ಸೊ ಈ 11ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಇಷ್ಟರಲ್ಲೇ ಅಂದರೆ ಈ ಆಗಸ್ಟ್ ಮಂತ್ ಒಳಗಡೆ ಕ್ಲಿಯರ್ ಆಗುತ್ತೆ. ನಂತರದಲ್ಲಿ ನಿಮಗೆ 12 ಮತ್ತು 13ನೇ ಕಂತಿನ ಹಣ ಆಗಸ್ಟ್ ಎಂಡು ಮತ್ತು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಿಮಗೆ ಎಲ್ರಿಗೂ ಕೂಡ ರಿಲೀಸ್ ಆಗುತ್ತೆ, ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಮೊದಲೇ ಹೇಳಿದೆ ಒಂದು ಇಂಪಾರ್ಟೆಂಟ್ ಮಾಹಿತಿನ ಶೇರ್ ಮಾಡ್ತೀನಿ ಅಂತ. ಅದನ್ನು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ, ಗೃಹಲಕ್ಷ್ಮಿ ಹಣ ಪಡಿಬೇಕು ಅಂದರೆ ಸ್ವಯಂ ಘೋಷಣಾ ಪತ್ರ ಅಥವಾ ದೃಢೀಕರಣ ಪತ್ರವನ್ನು ಕೊಡುವ ಅವಶ್ಯಕತೆ ಇಲ್ಲ. ನೋಡಿ, ನಿಮಗೆ 1ನೇ ಕಂತಿಂದ ಹಿಡಿದು 10 ಕಂತು ಹಣ ಬಂದಿದೆ ಅಥವಾ 11 ಕಂತುವರೆಗೆ ಹಣ ಬಂದಿದೆ ಅಂದರೆ ನೀವು ಯಾವುದೇ ದೃಢೀಕರಣ ಪತ್ರ ಅಥವಾ ಸ್ವಯಂ ಘೋಷಣಾ ಪತ್ರವನ್ನು ಕೊಡುವ ಅವಶ್ಯಕತೆ ಇಲ್ಲ. ಆದರೆ ಯಾರು ಕೊಡಬೇಕು, ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ, ನೀವು ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕಿರ್ತೀರ, ನಿಮಗೆ ತಾಂತ್ರಿಕ ದೋಷದಿಂದ GST ಪೇಯರ್ ಅಥವಾ ಟ್ಯಾಕ್ಸ್ ಪೇಯರ್ ಅಂತ ಬಂದಿರುತ್ತೆ. ನೀವು ಟ್ಯಾಕ್ಸ್ ಪೇಯರೂ ಆಗಿರಲ್ಲ, GST ಪೇಯರೂ ಆಗಿರಲ್ಲ. ಅಂಥವರು ಖಂಡಿತವಾಗ್ಲೂ ನಿಮ್ಮ ಹತ್ತಿರದ CDP ಕಚೇರಿಗೆ ಹೋಗಿ ನಮ್ಮ ಅರ್ಜಿಯನ್ನು ಮರುಪರಿಶೀಲನೆ ಮಾಡಿ ಅಂತ ಹೇಳಿಬಿಟ್ಟು ಒಂದು ಲೆಟ್ರನ್ನ ನೀವು ಕೊಡಬೇಕಾಗುತ್ತೆ. ಅಂಥವರಿಗೆ ಇದು ಅಪ್ಲೈ ಆಗುತ್ತೆ. ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಕನ್ಫ್ಯೂಸ್ ಆಗಿಬಿಟ್ಟು ನಾವೆಲ್ಲರೂ ಕೊಡಬೇಕು ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ, ಎಲ್ಲರೂ ಕೊಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಇಲ್ಲಿವರೆಗೆ ಹಣ ಬಂದಿದೆ ಅವರು ಕೊಡುವ ಅವಶ್ಯಕತೆ ಇಲ್ಲ. ಯಾರಿಗೆ ಒಂದು ಕಂತು ಹಣ ಕೂಡ ಬಂದಿಲ್ಲ ಅವರು ಖಂಡಿತವಾಗ್ಲೂ ಈ ಲೆಟ್ರನ್ನ ಕೊಡಿ, ನಿಮಗೆ ಯೂಸ್ ಆದರೂ ಆಗಬಹುದು. ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.